ಫ್ರೆಂಡ್ಸ್ ನೋಡಿ ಇಲ್ಲಿ ಮಣ್ಣೆಲ್ಲ ಬ್ಯಾಕ್ ಫಿಲ್ಲಿಂಗ್ ಮಾಡಿಕೊಂಡು ಒಂದು ಕಡೆಯಿಂದ ಲೆವೆಲ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನೆಕ್ಸ್ಟ್ ಇದು ಲೆವೆಲ್ ಆದಮೇಲೆ ಪಾತಿ ಕಟ್ಟಿಸಿ ಕನ್ಸಲ್ಟೇಷನ್ ಆಗುತ್ತೆ. ವಾಟರ್ ಟ್ಯಾಂಕಲ್ಲಿ ನೀರು ಬಿಡಿಸಿ ಕನ್ಸಲ್ಟೇಷನ್ ಆಗುತ್ತೆ. ಸೈಟ್ ಉದ್ದ ಆಗಲ 80 ಅಡಿಗೆ 80 ಅಡಿ ಇದೆ, ಆಳ 2.5 ಅಡಿ ಇದೆ. ಟೋಟಲ್ ಕ್ಯಾಲ್ಕುಲೇಟ್ ಮಾಡಿದ್ರೆ 1600 ಸೇಫ್ಟಿ ಬರುತ್ತೆ. ಟಿಪ್ಪರ್ ಲೋಡ್ ಮಣ್ಣು ನಮಗೆ ಎಷ್ಟು ಬೇಕಾಗುತ್ತೆ ಪ್ಲಿಂತ್ ಬೀಮ್ ಒಳಗಡೆ ಫಿಲ್ ಮಾಡೋದಕ್ಕೆ? ಒಂದು ಟಿಪ್ಪರು 450 ಸೇಫ್ಟಿ ಹಿಡಿತಿದೆ. ಸೊ ಹಾಗಾಗಿ ನೀವು 16,000 ಸೇಫ್ಟಿ ಮಣ್ಣು ಡಿವೈಡ್ ಬೈ 450 ಸೇಫ್ಟಿ ಮಾಡಿದ್ರೆ 35.5 ಟಿಪ್ಪರ್ ಲೋಡು ಬೇಕಾಗುತ್ತೆ ನಿಮಗೆ. ಅಪ್ರಾಕ್ಸಿಮೇಟ್ಲಿ 36 ಲೋಡು ಟಿಪ್ಪರ್ ಲೋಡ್ ಬೇಕಾಗುತ್ತೆ ನಿಮಗೆ. ನಾವು ಲಾಸ್ಟ್ ಫೈನಲ್ಲಿ ಸೆಟ್ಲ್ಮೆಂಟ್ ಆದರೆ 1 ಇಂಚು. ಸೊ 1 ಲೋಡ್ ಎಕ್ಸ್ಟ್ರಾ ಆದರೂ ಏನೂ ಪ್ರಾಬ್ಲಮ್ ಇಲ್ಲ. ಟಿಪ್ಪರಿಂದ ಅನ್ಲೋಡ್ ಆದಂಥ ಮಣ್ಣನ್ನು ಮೊದಲು ನೀವೇನು ಮಾಡಬೇಕು, JCB ಸಹಾಯದಿಂದ ಡ್ರೋಸ್ ಮಾಡ್ಕೋಬೇಕು. ಈ ಥರ ಸಮ ಮಾಡ್ಕೋಬೇಕು, ಪ್ರಾಪರ್ ರೆಡಿ ಮಾಡ್ಕೋಬೇಕು. ಕನ್ಸಾಲಿಡೇಷನ್ ಮಾಡೋದಕ್ಕೆ ಬಹುಮುಖ್ಯವಾಗಿ ನಮಗೆ ನೀರು ಬೇಕು. ನೀರನ್ನು ನಾವು ಇಲ್ಲಿ ಟ್ಯಾಂಕರಿಂದ ತೆಗೆದುಕೊಂಡಿದ್ದು. ಇಲ್ಲಿ ನಾವು ಟ್ಯಾಂಕರ್ನ 35 ಟ್ಯಾಂಕರ್ನ ತೆಗೆದುಕೊಂಡಿದ್ದೀವಿ. ಒಂದು ಟ್ಯಾಂಕರು 6,000 ಲೀಟ್ರ್ ಹಿಡಿತಿದೆ. ಒಂದು ಟ್ಯಾಂಕರ್ ಕೆಪಾಸಿಟಿ 6,000 ಲೀಟ್ರು. ಕನ್ಸಾಲಿಡೇಷನ್ ಮಾಡೋದ್ರಿಂದ ಮೇನ್ ಅಡ್ವಾಂಟೇಜ್ ಏನಂತಂದರೆ, ಈ ಸಾಯಿಲ್ ಡೆಪ್ತ್ ಏನಿದೆ ಅದು ನೀರು ಹಾಕಿ ಅದನ್ನು ಮೇಲೆ ಕೆಳಗೆ ಪಲ್ಟಿ ಮಾಡಿದ್ರೆ ಅದರ ಗಾತ್ರದಲ್ಲಿ ಕಡಿಮೆ ಆಗುತ್ತೆ. ಯಾವ ಥರ ಗಾತ್ರದಲ್ಲಿ ಕಡಿಮೆ ಆಗುತ್ತೆ? ನೀರು ನೋಡಿ, ಸಾಯಿಲ್ ಪಾರ್ಟಿಕಲ್ಸ್ ಏನಿರುತ್ತೆ ಅದರ ಮಧ್ಯೆ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪಲ್ಲಿ ನೀರು ಹೋಗಿ ಮಣ್ಣನ್ನು ಮೇಲ್ಗಡೆಯಿಂದ ಕೆಳಗಡೆ ತೆಗೆದುಕೊಂಡು ಹೋಗಿ ಬಿಡುತ್ತೆ. ಆವಾಗ ಏರ್ ವಾಯ್ಡ್ಸ್ ಏನಿದೆ ಅದೆಲ್ಲ ಪ್ಯಾಕ್ ಆಗಿ ಸಿಂಗಲ್ ಮೆಟೀರಿಯಲ್ ಆಗುತ್ತೆ. ಅಂದರೆ ಡೆಪ್ತಲ್ಲಿ ಡಿಕ್ರೀಸ್ ಆಗುತ್ತೆ, ಸಾಯಿಲ್ ಡೆನ್ಸಿಟಿ ಜಾಸ್ತಿ ಆಗುತ್ತೆ. ನಿಮಗೆ ಫ್ಯೂಚರಲ್ಲಿ ಅದರ ಗಾತ್ರದಲ್ಲಿ ಸೆಟಲ್ಮೆಂಟ್ ಏನು ಕೂಡ ಆಗೋದಿಲ್ಲ. ಕನ್ಸಲ್ಟೇಷನ್ ಮಾಡಿದಂತೆ ಹಾಗೇ ಕನ್ಸ್ಟ್ರಕ್ಟ್ ಮಾಡಿದ್ರೆ ನಿಮಗೆ ಫ್ಲೋರಿಂಗಲ್ಲಿ ಕ್ರ್ಯಾಕ್ ಬರೋದು, ಸೆಟಲ್ಮೆಂಟ್ ಆಗೋದು, ಇನ್ನು ನಾನಾ ಥರ ಪ್ರಾಬ್ಲಮ್ಗಳು ಬರುತ್ತೆ. ಸೊ ಹಾಗೆ ಕನ್ಸಲ್ಟೇಷನ್ ಅನ್ನೋದು ಒಂದು ಬಹುಮುಖ್ಯವಾದ ಸ್ಟೇಜ್. ಇದು ಈ ಸ್ಟೇಜಲ್ಲಿ ಕನ್ಸಲ್ಟೇಷನ್ ನೀಟಾಗಿ ಮಾಡಿದ್ರೆ ಬಿಲ್ಡಿಂಗ್ ಚೆನ್ನಾಗಿರುತ್ತೆ. ಈಗ ನೋಡಿ, ನಾವು ಇಲ್ಲಿ ತೊಗೊಂಡು ಬಂದಿರ್ತಕ್ಕಂಥ ಮಣ್ಣು ಗ್ರ್ಯಾವಲ್ಲು, ಇದು ಸ್ವಲ್ಪ ಕಲ್ಲು ಮಿಕ್ಸ್ ಇದೆ. ಅದರಿಂದ ಬೇರಿಂಗ್ ಕೆಪಾಸಿಟಿ ಚೆನ್ನಾಗಿದೆ. ಇದು ಇನ್ನು ಬೇರೆ ಕಡೆ ಬ್ಲ್ಯಾಕ್ ಕಾಟನ್ ಸಾಯಿಲ್ ಸಿಕ್ಬಿಟ್ರೆ ಬೇರಿಂಗ್ ಕೆಪಾಸಿಟಿ ಇರೋದಿಲ್ಲ. ಅದು ತುಂಬ ಡೇಂಜರ್. ಅದು ಸೆಟಲ್ಮೆಂಟ್ ಜಾಸ್ತಿ ಆಗುತ್ತೆ, ಕ್ರ್ಯಾಕ್ ಡೆವಲಪ್ ಆಗುತ್ತೆ. ನೋಡಿ, ನಾವು ಇಲ್ಲಿ ಒಂದು ಕಡೆಯಿಂದ ಕನ್ಸಲ್ಟೇಷನ್ ಮಾಡಿ ನೀಟಾಗಿ ಕಾಣ್ತಾ ಇದೆ. ಒಂದು ಲೆವೆಲ್ ಬಂದಿದೆ, ನಿಮಗೆ ಕಾಣ್ತಾ ಇದೆ ವೀಕ್ಷಕರೇ. ನೋಡಿ, ನೀವು ಕೂಡ JCB ಮುಖಾಂತರ ಈ ಥರ ಮಾಸ್ ಕನ್ಸಲ್ಟೇಷನ್ ಇದ್ದಾಗ JCBಯಿಂದ ಕನ್ಸಲ್ಟೇಷನ್ ಮಾಡಿಸಿ ನೀರನ್ನು ಜಾಸ್ತಿ ಇಂಪೋರ್ಟ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಒಂದು ಲೇಬರ್ನ ಬಿಡಿ, ನಿಮಗೆ ನೀಟಾಗಿ ಆಗುತ್ತೆ, ಕನ್ಸಲ್ಟೇಷನ್ ನೀಟಾಗಿ ಆಗುತ್ತೆ. ವೀಕ್ಷಕರೇ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ವೀಕ್ಷಕರೇ. ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ.